ಹೀಗೆ ಎಲ್ಲೋ ಒಂದು ಕಡೆ ಈ ಕಥೆಯನ್ನು ಓದಿದ್ದು ಇದು ನಮ್ಮ ಜೀವನಕ್ಕೆ ತುಂಬ ಸಹಾಯವಾಗುತ್ತೆ. ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಇದ್ದ. ದಿನಾಲೂ ಅವನು ಸಾಕಿದ ಹಸುವನ್ನು ಬೆಟ್ಟದ ಅಂಚಿನಲ್ಲಿ ಕರೆದುಕೊಂಡು ಹೋಗ್ತಿದ್ದ. ಅದನ್ನು ಹಾಗೆ ಮೇಲೆ ಬಿಡ್ತಾ ಇದ್ದ. ಅದರ ಕುತ್ತಿಗೆಗೆ ಒಂದು ಗಂಟೆಯನ್ನು ಕಟ್ಟಿದ್ದ. ಆ ಹಸು ಮೇಯ್ತಾ ಇರುವಾಗ ಆ ಶಬ್ದ ಇವನು ಕೇಳ್ತಾ ಇತ್ತು. ಇವನು ಯಾವಾಗ ಅದನ್ನು ಮನೆಗೆ ಪಡ್ಕೊಂಡು ಹೋಗಬೇಕು ಅನ್ನಿಸ್ದಾಗ ಅವನು ಆ ಗಂಟೆ ಶಬ್ದ ಗುರುತಿಸ್ಕೊಂಡು ಅಲ್ಲಿ ಹೋಗಿ ಹಸುವನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದ. ಹೀಗೆ ನಡೀತಾ ಇತ್ತು ಅವನ ಜೀವನ. ಒಮ್ಮೆ ಒಬ್ಬ ದಾರಿ ಹೋಗ ಅವನಲ್ಲಿ ಬಂದು ಕೇಳ್ತಾನೆ, ನಿನ್ನ ಹಸುವಿನ ಗಂಟೆ ಆ ಶಬ್ದ ತುಂಬ ಚೆನ್ನಾಗಿದೆ, ಅದನ್ನು ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ, ನಮ್ಮ ತಂದೆಯವ್ರು ತಂದಿದ್ದದು, ಎಲ್ಲರೂ ಈ ಹಾಗೆ ಹೇಳ್ತಾರೆ, ಅದಕ್ಕೆ 20 ರೂಪಾಯಿ ಕೊಟ್ಟಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಹಾಗಾದರೆ ನೀನು ಕೆಲಸ ಮಾಡು, ನಾನೇನು 40 ರೂಪಾಯಿ ಕೊಡ್ತೀನಿ, ಆ ಗಂಟೆ ಕೊಡು, ನೀನು 2 ಗಂಟೆ ತಗೋಬೋದು ಅಂತ ಹೇಳ್ತಾನೆ. ಸಂತೋಷ ಆಗ್ಬಿಡುತ್ತೆ ಇವನಿಗೆ. ತಕ್ಷಣ ಹಸುವ ಹುತ್ತಿ ಗಂಟೆನ ಬಿಚ್ಚಿಬಿಟ್ಟು ಅವನಿಗೆ ಕೊಡ್ತಾನೆ. ಅವನು ಹೊರಟೋಗ್ತಾನೆ. ಹೊರಟೋದ ಸಮಯ ಆಗುತ್ತೆ. ಇವನು ಹಸುವನ್ನು ಹುಡುಕ್ತಾ ಇರ್ತಾನೆ. ಹಸುವು ಸಿಗಲ್ಲ. ಕಾರಣ ಗಂಟೆ ಶಬ್ದವನ್ನು ಕೇಳಲ್ಲ. ಏನಾಗಿರುತ್ತೆ ಅಂದರೆ, ಆ ಗಂಟೆಯನ್ನು ಕೊಂಡ್ಕೊಂಡು ಅವನೇನು ಮಾಡ್ದ, ಸ್ವಲ್ಪ ದೂರ ಹೋದ್ಮೇಲೆ ಹಸುವನ್ನು ಸಹ ಅವನು ತಗೊಂಡು ಹೋಗ್ಬಿಡ್ತಾನೆ. ನಂತರ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ತಂದೆ ಕೇಳ್ತಾರೆ, ಏನಾಯಿತು ಏನೋ ಕೇಳ್ತಾರೆ. ಹೀಗೆ ಒಬ್ಬ ಒಂದು ಗಂಟೆ ಕೇಳಿದ, ಗಂಟೆ ಕೊಟ್ಟ ಮೇಲೆ ಗಂಟೆ ತಗೊಂಡು ಹೋದ, ಹಸುವು ಕಾಣಲಿಲ್ಲ, ಏನು ಮಾಡೋದು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಬಹುಶಃ ಆ ಗಂಟೆ ಏನು ತಗೊಂಡ ಅವನು ನಿನ್ನ ಮೋಸ ಮಾಡಿದ್ದಾನೆ, ಅದರಿಂದ ಮೋಸ ಹೋಗಿದೆ, ನೀನು ಯಾವಾಗಲೂ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ತಂದೆ. ಇದೊಂದು ನೀತಿಕತೆಯಾಗಿದೆ ನೋಡಿ. ನಾವು ವಂಚನೆ ಒಳಗಾಗೋರೇನಿದ್ದೀವಿ, ಇರೋ ತನಕ ವಂಚನೆ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ಈ ವಂಚನೆ ಮಾಡೋರು ಏನು ಮಾಡ್ತಾರೆ, ಅವರು ನಮ್ಮನ್ನು ನಂಬಿಸುವಂತಹ ಸುಂದರವಾದ ಸುಳ್ಳಿನ ಕಥೆಗಳನ್ನು ಕಟ್ಟಿ ಹೇಳ್ತಾ ಹೋಗ್ತಾರೆ. ನಂಬ್ತಾ ಹೋಗ್ತೀವಿ, ನಂಬಿದ ಮೇಲೆ ಮೋಸ ಹೋಗ್ತೀವಿ. ಮೋಸ ಹೊಡೆದ ಮೇಲೆ ನಾವು ಅದನ್ನು ಪರಿತಪಿಸ್ತೀವಿ. ಅದಕ್ಕೋಸ್ಕರ ಯಾರೂ ಇಂತಹ ಮೋಸದ ದಂಧೆಗೆ ಬೀಳಬಾರ್ದು. ಸಿಕ್ಕಾಕೊಂಡ್ರೆ ನಾವು ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಎಲ್ಲಿ ಹೆಚ್ಚು ಜಾಸ್ತಿ ಆಸೆ ಹುಟ್ಟಿಸ್ತಾರೋ, 1ಕ್ಕೆ 10, 10ಕ್ಕೆ 100 ಕೊಡ್ತೀವಿ ಅಂತಾರೋ, ಅಲ್ಲಿ ನೀವು ಬಹಳ ಯೋಚನೆಯನ್ನು ಮಾಡಿ ಆಮೇಲೆ ನಿರ್ಧಾರವನ್ನು ಮಾಡಬೇಕು. ಇಲ್ಲದೆ ಹೋದರೆ ಮೋಸ ಮಾಡಿಕೊಂಡು ಮೋಸ ಹೋಗಿ ನಾವು ಆಮೇಲೆ ಪರಿಚಯಿಸಬೇಕಾಗತ್ತೆ. ವಂದನೆಗಳು.